ಕಾಮುಕ ಮಹಿಳೆಯರ ಲಕ್ಷಣಗಳು. ಪುರುಷರೇ, ಕಾಮುಕ ಮಹಿಳೆಯರ ಬಗ್ಗೆ ನಿಮಗಿರಲಿ ಗಮನ. ವ್ಯಭಿಚಾರವು ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿ ಒಬ್ಬರು ನೈತಿಕತೆ ಮತ್ತು ನಂಬಿಕೆಗಳ ಮಿತಿಗಳನ್ನು ಮೀರಿ ದುರಾಚಾರ ನಡೆಸುವಾಗ ಅನೇಕ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂದು ಹಲವಾರು ಪುರಾಣಗಳು, ಗ್ರಂಥಗಳು ಹೇಳುತ್ತವೆ. ಹಾಗಿದ್ದರೆ ಮಹಿಳೆಯರ ಬಗ್ಗೆ ನೀವು ತಿಳಿಯಲೇಬೇಕಾದ ಮುಖ್ಯವಾದ ವಿಷಯ ಇಲ್ಲಿದೆ. ಅಂತಹ ಮಹಿಳೆಯರ ಲಕ್ಷಣಗಳು ಹೇಗಿರುತ್ತದೆ ಎಂದು ತಿಳಿಯೋಣ ಬನ್ನಿ. ಇಂತಹ ಮಹಿಳೆಯರು ಗಂಡ, ಮನೆ, ಮಕ್ಕಳು, ಕುಟುಂಬದ ಬಗ್ಗೆ ಯಾವುದೇ ಚಿಂತೆ ಮಾಡುವುದಿಲ್ಲ. ಅವರು ಯಾವಾಗಲೂ ಅವರ ಲೋಕದಲ್ಲಿ ಬ್ಯುಸಿ ಆಗಿರುತ್ತಾರೆ. ಇಂತಹ ಮಹಿಳೆಯರು ಮನೆಯಲ್ಲಿ ಇರುವುದಕ್ಕಿಂತ ಹೊರಗಡೆ ಸುತ್ತಾಡಲು ಮತ್ತು ಪರ ಪುರುಷರೊಂದಿಗೆ ಮಲಗಲು ಇಷ್ಟಪಡುತ್ತಾರೆ. ಗಂಡನೊಂದಿಗೆ ಯಾವಾಗಲೂ ಕಿರಿಕಿರಿ ಮತ್ತು ತೃಪ್ತಿಯಿಂದ ಇರುವುದಿಲ್ಲ. ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಅಲಂಕಾರ ಮಾಡಿಕೊಂಡು ಮತ್ತೊಬ್ಬರನ್ನು ಆಕರ್ಷಿಸಲು ಇಷ್ಟಪಡುತ್ತಾರೆ. ಅವರ ಮನಸ್ಸಿನಲ್ಲಿ ಪ್ರತಿ ಕ್ಷಣವೂ ಕಾಮದ ಬಗ್ಗೆ ಆಲೋಚನೆಗಳು ಓಡಾಡುತ್ತಿರುತ್ತವೆ. ಇವರು ಪರ ಪುರುಷರೊಂದಿಗೆ ಅತಿಯಾಗಿ ಮಾತನಾಡುವುದು ಮತ್ತು ತಮಾಷೆ ಮಾಡುವುದು, ಕೆಟ್ಟದಾಗಿ ಮಾತನಾಡುವುದು, ಪ್ರತಿ ಮಾತಿಗೂ ನಗುವುದು ಮಾಡುತ್ತಾರೆ. ಮತ್ತು ಇಂತಹ ಮಹಿಳೆಯರು ಅಗತ್ಯಕ್ಕಿಂತ ಹೆಚ್ಚಾಗಿ ಶೃಂಗಾರದಲ್ಲಿ ಅತಿ ಆಸೆ ಇರುತ್ತದೆ ಮತ್ತು ಅವರ ಸೌಂದರ್ಯದ ಬಗ್ಗೆ ಅಹಂಕಾರ ಪಡುತ್ತಾರೆ. ವಿಚಿತ್ರವಾಗಿ ಎಲ್ಲರ ಜೊತೆ ಸಂಬಂಧವನ್ನು ಬೆಳೆಸುತ್ತಾರೆ. ಇವರು ಮದುವೆಯಾದ ನಂತರವೂ ಕೂಡ ಗಂಡನ ಜೊತೆ ಪ್ರೀತಿ, ನಂಬಿಕೆ ಮತ್ತು ವಿಶ್ವಾಸದಿಂದ ಜೀವನವನ್ನು ನಡೆಸುವುದಿಲ್ಲ. ಸ್ವಾಭಿಮಾನದ ಬದುಕು ಇಲ್ಲವೇ ಇಲ್ಲ. ಮದುವೆಯಾದರೂ ಮತ್ತೊಬ್ಬರನ್ನು ಇಷ್ಟಪಡುವ ಈ ಗುಣ ಕಾಮುಕ ಹೆಂಗಸರದು. ಇಂತಹ ಮಹಿಳೆಯರು ಯಾರಿಗೂ ಭಯಪಡುವುದಿಲ್ಲ, ದೇವರಿಗೂ ಸಹ ಭಯಪಡುವುದಿಲ್ಲ. ಅವರಲ್ಲಿ ಸ್ವಲ್ಪ ನಾಚಿಕೆ, ಮಾನ, ಮರ್ಯಾದೆ ಇರುವುದಿಲ್ಲ. ಯಾರಿಗೂ ಕೂಡ ಗೌರವವನ್ನು ಕೊಡುವುದಿಲ್ಲ. ಅಸಭ್ಯವಾಗಿ ನಡೆದುಕೊಳ್ಳುತ್ತಾರೆ. ಮತ್ತು ಇವರ ಫೋನ್ನಲ್ಲಿ ಬರೀ ಹೆಚ್ಚಾಗಿ ಗಂಡಸರ ನಂಬರ್ಗಳು ತುಂಬಿರುತ್ತವೆ. ಮನಸ್ಸು ಬಂದಾಗ ಯಾರೊಂದಿಗಾದರೂ ಕಾಲ್ ಮಾಡಿ ಮಾತನಾಡುತ್ತಾರೆ ಮತ್ತು ಇವರು ಯಾವಾಗಲೂ ಫೋನ್ನಲ್ಲಿ ಬ್ಯುಸಿ ಇರುತ್ತಾರೆ. ಮನೆಯಲ್ಲಿ ಕೆಲಸ ಮಾಡದೆ ಯಾವಾಗಲೂ ಮೇಕಪ್ ಹಾಕಿಕೊಂಡು ಪರ ಪುರುಷರನ್ನು ಭೇಟಿಯಾಗಲು ಹೊರಗೆ ಹೋಗುತ್ತಾರೆ. ನೀವು ಈ ಎಲ್ಲ ಅಂದುಕೊಳ್ಳಬಹುದು, ಯಾರು ಹೀಗೆ ಇರುವುದಿಲ್ಲ ಎಂದು. ಆದರೆ ನೋಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್, ಸಿನಿಮಾ ಹಾಲ್, ಮಾಲ್ ಇಂತಹ ಸ್ಥಳಗಳಲ್ಲಿ ಕೆಲವು ಮಹಿಳೆಯರು ಪುರುಷರನ್ನು ಒಂದೇ ಸಮನೆ ನೋಡುತ್ತಾ ಲೈನ್ ಹೊಡೆಯುತ್ತಿರುತ್ತಾರೆ. ಇಂದಿನ ಸಮಾಜದಲ್ಲಿ ಯಾವ ಹೆಣ್ಣು ಹೇಗೆ ಎಂದು ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ನೋಡಲು ಸುಸಂಸ್ಕೃತರಾಗಿರುತ್ತಾರೆ, ಆದರೆ ಅವರ ಗುಣಗಳು ಬೇರೆ ಇರುತ್ತವೆ. ಮೇಲಿನ ನೋಟ ತುಂಬ ಚೆನ್ನಾಗಿರುತ್ತದೆ, ಅಥವಾ ಸಂಬಂಧಿಕರ ಜೊತೆ ಯಾರಿಗೂ ಗೊತ್ತಿಲ್ಲದಂತೆ ಓಡಾಡುತ್ತಾ ಇರುತ್ತಾರೆ. ಯಾವ ಮಹಿಳೆಯು ನಿಮ್ಮ ಜೊತೆ ಸುಲಭವಾಗಿ ಸ್ನೇಹ ಸಂಬಂಧ ಬೆಳೆಸಿಕೊಂಡರೆ ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಿಮ್ಮ ಮೈ ಮುಟ್ಟುವುದು, ನಿಮ್ಮ ಮೈ ಮೇಲೆ ಬೀಳುವುದು, ನಿಮ್ಮ ಪಕ್ಕದಲ್ಲಿ ನಿಮ್ಮನ್ನು ಅಪ್ಪಿಕೊಳ್ಳುವುದು, ಹೆಚ್ಚು ತಮಾಷೆ ಮಾಡುವುದು, ಇಂತಹ ವಿಚಿತ್ರ ವರ್ತನೆ ಮಾಡುತ್ತಿದ್ದರೆ ಅದು ಖಂಡಿತವಾಗಿಯೂ ಒಳ್ಳೆಯ ಲಕ್ಷಣವಲ್ಲ. ಇಂತಹ ಮಹಿಳೆಯರಿಂದ ಆದಷ್ಟು ದೂರವಿರಿ. ದೂರವಿದ್ದರೆ ನಿಮಗೆ ಒಳ್ಳೆಯದು. ಈ ಹೆಂಗಸರು ನಿಮ್ಮನ್ನು ಆಕರ್ಷಿಸಲು ತುಂಡು ತುಂಡಾದ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾರೆ. ತಮ್ಮ ದೇಹವನ್ನು ಪ್ರದರ್ಶಿಸುತ್ತಾರೆ. ಇವರು ಹೆಚ್ಚು ಮೋಜು ಮಸ್ತಿಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಬೇರೆಯವರನ್ನು ಮೋಸ ಮಾಡುವ ಪ್ರಯತ್ನ ಕೂಡ ಮಾಡುತ್ತಾರೆ. ಇಂತಹ ಮಹಿಳೆಯರು ಮದುವೆಯಾದ ನಂತರವೂ ಕೂಡ ಪರ ಪುರುಷರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ. ಕೆಲವು ಮಹಿಳೆಯರು ವಯಸ್ಸಾದರೂ ಕೂಡ ತಮಗಿಂತ ಚಿಕ್ಕ ವಯಸ್ಸಿನ ಹುಡುಗರನ್ನು ಪ್ರೀತಿಯಲ್ಲಿ ಬಿಳಿಸಿಕೊಳ್ಳುವ ಚಟವನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ತಿಳಿಯಿರಿ, ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಇಟ್ಟುಕೊಂಡಿದ್ದಲ್ಲಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುವುದಿಲ್ಲ. ನೋಡಿ ಸ್ನೇಹಿತರೆ, ಈ ಎಲ್ಲ ಹೆಂಗಸರು ಕೆಟ್ಟವರು ಎಂದು ನಾವು ಎಂದೂ ಹೇಳುವುದಿಲ್ಲ. ಇಂತಹ ಕೆಲವು ಮಹಿಳೆಯರಿಂದಲೇ ನಮ್ಮ ಸಮಾಜದಲ್ಲಿ ಎಲ್ಲ ಮಹಿಳೆಯರನ್ನು ನೋಡುವ ದೃಷ್ಟಿ ಬೇರೆಯಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.